ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತು ನಮ್ದು ಚಾಪ್ಟರ್ 3, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ಸ್. ಎರಡು ಚರಕಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, ಟೂ ವೇರಿಯಬಲ್ಸ್, ಇದೆಲ್ಲ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಕನ್ಫ್ಯೂಷನ್ ತರ ನೋಡ್ತಾ ಇದ್ದೀರಾ. ಬಟ್ ಇದು ಆ ತರ ಡೀಲ್ ಮಾಡೋ ನೆಸೆಸಿಟಿ ಇಲ್ಲ. ನಮ್ಗೆ ಒಂದು ಏನ್ ಗೊತ್ತಿದೆ ಅಂದ್ರೆ ಲೀನಿಯರ್ ಇಕ್ವೇಶನ್. ಲೀನಿಯರ್ ಇಕ್ವೇಶನ್ ಅಂದ್ರೆ y ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. 9th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ವಿ, ಹೌದಾ? ಸೊ ಮರ್ತಿರ್ತೀರಾ, ಓಕೆನಾ? ಸೊ ಇದನ್ನ ಜಸ್ಟ್ ಇಕ್ವೇಶನ್ 1 ಅಂತ. ಈಗ ನಾನು ಇದನ್ನ ರೀಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಈ ಎ ಎಕ್ಸ್ ಬರೀತೀನಿ. ಈ ವೈ ಒಳಗಡೆ ಬಂದಾಗ ಇದ್ರ ಜೊತೆಗೆ ಬಂದಾಗ ಮೈನಸ್ ವೈ ಪ್ಲಸ್ ಬಿ ಈಕ್ವಲ್ ಟು 0 ಬರಿಬೋದಾ? ಯಾಕಂದ್ರೆ ಈ y ನ ಈ ಕಡೆ ತಗೊಂಡ್ ಬಂದಾಗ ಇಲ್ಲಿ ಏನು ಎಲಿಮೆಂಟ್ ಇಲ್ಲ, ಸೊ ನಾನು 0 ಅಂತ ಮೆನ್ಷನ್ ಮಾಡಿ. ಸೊ ಲೀನಿಯರ್ ಇಕ್ವೇಶನ್ ಎಂದು ಸ್ಟೇಟ್ಮೆಂಟ್ ಇದು. ಓಕೆ, ಸೊ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಸಿ ಒನ್ ಈಕ್ವಲ್ ಟು 0. ಈ ಇಕ್ವೇಶನ್ ಮತ್ತೆ ಈ ಇಕ್ವೇಶನ್ ನ ಕಂಪೇರ್ ಮಾಡಿ. ಸ್ಟ್ರೇಟ್ ಲೈನ್ ಇಕ್ವೇಶನ್ ನಾವು ಗ್ರಾಫ್ ಅಲ್ಲಿ ಚೆಕ್ ಮಾಡಿದಾಗ ಎಕ್ಸ್ ಗೆ ಒಂದು ವ್ಯಾಲ್ಯೂ ಹಾಕ್ತಿದ್ವಿ, ಸೊ ನಮ್ಗೆ ವೈ ಸಿಕ್ತಿತ್ತು. ಅದೇ ತರ ಇಲ್ಲಿನು. ಸೊ ಬಟ್ ಇದರಲ್ಲಿ ಎರಡು ಇಕ್ವೇಶನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಪೇರ್ ಅಂದ್ರೆ ಎರಡು, ಹೌದಾ? ಸೊ ಇನ್ನೊಂದು ಇಕ್ವೇಶನ್ ಯಾವ ತರ ಬರಿತೀವಿ? ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು 0. ಸೊ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಆಯ್ತು. ಸೊ ಇದರಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್, ಯೂನಿಕ್ ಸೊಲ್ಯೂಷನ್ಸ್, ಒನ್ ಸೊಲ್ಯೂಷನ್, ಕನ್ಸಿಸ್ಟೆಂಟ್, ಈ ತರ ಎಲ್ಲ ವರ್ಡ್ಸ್ ಕ್ವೆಶನ್ಸ್ ಅಲ್ಲಿ ನೀವು ನೋಡ್ಬೋದು. ಸೊ ಈಗ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಮಾತ್ರ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆನಾ? ಇದ್ರದ್ದು ಕಂಪ್ಯಾರಿಸನ್ ಮತ್ತೆ ರೇಷಿಯೋಸ್ ನೋಡಿದಾಗ ಈ A1 ಅಂದ್ರೆ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ, ಈ B1 B2 ಇದು ಈಕ್ವಲ್ ಇರಲ್ಲ, ರೇಷಿಯೋ ಈಕ್ವಲ್ ಇರಲ್ಲ. ಸೊ ಅವಾಗ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಅದನ್ನೇ ನಾವು ನೋಡ್ತೀವಿ. ಆಮೇಲೆ ನಿಮ್ಗೆ ಒನ್ ಬೈ ಒನ್ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಓಕೆನಾ? ಸೊ ಡೈರೆಕ್ಟ್ ಕ್ವೆಶನ್, ಎಕ್ಸ್ ಮೈನಸ್ 2y ಈಕ್ವಲ್ ಟು 0 ಇದೆ, ಹಂಗಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಲ್ಲ, ಹಂಗಂದ್ರೆ ನಾ ಇಲ್ಲಿನೂ 0 ಬರ್ಕೋಬೋದಾ? ನೆಕ್ಸ್ಟ್ ಇದು ಫಸ್ಟ್ ಲೈನ್. ಸೆಕೆಂಡ್, 3x ಪ್ಲಸ್ 4y ಮೈನಸ್ 20 ಈಕ್ವಲ್ ಟು 0. ಇದು ಸೆಕೆಂಡ್ ಇಕ್ವೇಶನ್. ಇದು ಎಕ್ಸ್ ವೈ ಏನಂತ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ. ನೀವು ಒಂದು ಶಾಪಿಗೆ ಹೋಗ್ತೀರಾ, ಎರಡು ಪೆನ್ಸಿಲ್ ತಗೋತೀರಾ, ಒಂದು ಬುಕ್ ತಗೋತೀರಾ. ಓಕೆನಾ? ಎರಡಕ್ಕೂ ಅಮೌಂಟ್, ಒಂದು ಅಮೌಂಟ್ ಫಿಕ್ಸ್ ಮಾಡಿ ಕೊಟ್ಟು ಬರ್ತೀರಾ. ಎಷ್ಟು ಅನ್ಕೊಳ್ಳಿ, 20 ರುಪೀಸ್ ಕೊಟ್ಟು ಬರ್ತೀರಾ. ಇದು ನೀವು. ಓಕೆ, ವೈ ಬೇಡ, ವೈ ಆಲ್ರೆಡಿ ಕನ್ಫ್ಯೂಷನ್ ಅಲ್ಲೇ ಇರ್ತೀರಾ. ಪಿ. ಓಕೆ, ಸೊ ಇದು ನೀವು ಪರ್ಚೇಸ್ ಮಾಡಿದ್ರ, ಎರಡು ಪೆನ್ಸಿಲ್ ಅವ್ರ ಎರಡು ಪೆನ್, ಒಂದು ಬುಕ್. ನಿಮ್ ಫ್ರೆಂಡ್ ಹೋಗ್ತಾರೆ, ಅವರು 3 ಪೆನ್ಸಿಲ್ ತಗೋತಾರೆ, ಎರಡು ಬುಕ್ ತಗೋತಾರೆ. ಓಕೆ, ಸೊ ಅವ್ರು ಒಂದು ಅಮೌಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 35 ರುಪೀಸ್ ಕೊಡ್ತಾರೆ. ನೀವು ಎರಡು ಪೆನ್, ಒಂದು ಬುಕ್ಗೆ 20 ರೂಪಾಯಿ ಕೊಟ್ಟಿದ್ದೀರಾ. ಅವ್ರು 3 ಪೆನ್, ಎರಡು ಬುಕ್ಗೆ 35 ರೂಪಾಯಿ ಕೊಟ್ಟಿದ್ದೀರಾ ಅನ್ಕೊಳ್ಳಿ. ನಿಮ್ ಫ್ರೆಂಡ್ ಕ್ಯೂ, ಇಬ್ರು ಈಚ್ ಬುಕ್ಕಿಂದು ರೇಟ್ ಗೊತ್ತಿಲ್ಲ, ಈಚ್ ಪೆನ್ನಿಂದು, ಒಂದ್ ಪೆನ್ನಿಂದು ರೇಟ್ ಏನಂತ ಕೇಳಿಲ್ಲ, ಒಂದ್ ಬುಕ್ಕಿನ ರೇಟ್ ಕೇಳಿಲ್ಲ. ಬಟ್ ಅಮೌಂಟ್ ಮಾತ್ರ ಶಾಪ್ ಅವ್ರು ಹೇಳಿದ್ರು 20 ರುಪೀಸ್ ಅಂತ. ನೀವು 20 ರುಪೀಸ್ ಕೊಟ್ಟು ಬಂದಿರಿ. ನಿಮ್ ಫ್ರೆಂಡ್ 3 ಪೆನ್ನು, ಎರಡು ಬುಕ್ ತಗೊಂಡಿದ್ದಾರೆ, 35 ರೂಪಾಯಿ ಕೊಟ್ಟಿದ್ದಾರೆ. ಈಗ ಇದು ಈ ಅಮೌಂಟ್, ಈ ಇಂಡಿವಿಜುವಲ್ ಒಂದು ಪೆನ್ನಿಂದು, ಒಂದು ಒಂದ್ ಪೆನ್ ಎಷ್ಟು, ಒಂದು ಬುಕ್ ಎಷ್ಟು, ಈ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋದೇ ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಎಂದು ಒಂದು ಮೆಥಡ್. ಓಕೆನಾ? ಇದನ್ನ ವರ್ಕ್ ಮಾಡೋದಕ್ಕೆ ನಮ್ಮ ಹತ್ರ ಮೂರಿದೆ. ಒಂದು ಗ್ರಾಫಿಕಲ್ ಮೆಥಡ್,
ಮೇನ್ ಎಕ್ಸಾಮ್ ಅಲ್ಲಿ 4 ಮಾರ್ಕ್ಸ್ಗೆ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ಸಬ್ಸ್ಟಿಟ್ಯೂಷನ್ ಮೆಥಡ್, ಆಮೇಲೆ ಎಲಿಮಿನೇಷನ್ ಮೆಥಡ್. 3 ಮೆಥಡ್ ಯಾವ ತರ ನೆನ್ಪಿಟ್ಕೋಬೇಕು? ಸಿಂಪಲ್ ಟರ್ಮ್ಸ್ ಅಲ್ಲಿ ನಾನು ಹೇಳ್ತೀನಿ. ಓಕೆನಾ? ಸೊ ಫಸ್ಟ್ ಇಕ್ವೇಶನ್ ಇದು. ಈ ಇಕ್ವೇಶನ್ ಫಸ್ಟ್ ಇಕ್ವೇಶನ್ ಎಕ್ಸ್ ಮೈನಸ್ 2y ಪ್ಲಸ್ 0. ಇಲ್ಲಿ ಯಾವುದು ವ್ಯಾಲ್ಯೂ ಇಲ್ಲ, ಸೊ 0 ಈಕ್ವಲ್ ಟು 0. ಓಕೆನಾ? ಸೊ ಇನ್ನೊಂದು 3x ಪ್ಲಸ್ 4y ಮೈನಸ್ 20 ಈಕ್ವಲ್ ಟು 0. ಸೊ ಈ ಇಕ್ವೇಶನ್ಸ್ಗೆ ನಾನು ಎಕ್ಸಿಗೆ ಒಂದು ವ್ಯಾಲ್ಯೂ ತಗೋತೀನಿ, ವೈಗೆ ಒಂದು ವ್ಯಾಲ್ಯೂ ತಗೋತೀನಿ. ಓಕೆನಾ? ಇದು ಫಸ್ಟ್ ಲೈನ್ ಇದು. ಓಕೆ, ಸೊ ಇಲ್ಲಿ ಎಕ್ಸ್ ಇದು. ಸೊ ಎಕ್ಸ್ ವ್ಯಾಲ್ಯೂ ನಾನು 0 ಮಾಡಿದಾಗ, ಎಕ್ಸ್ ವ್ಯಾಲ್ಯೂ 0 ಮಾಡಿದಾಗ ಅಂದ್ರೆ ಎಕ್ಸ್ಗೆ ಇಲ್ಲಿ ವ್ಯಾಲ್ಯೂ 0 ಪುಟ್ ಮಾಡ್ತೀನಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಹಾಕ್ತೀನಿ. ಓಕೆನಾ? ಸೊ 0 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ಎಕ್ಸ್, ಈಗ ಇದೇ ಇಕ್ವೇಶನ್ ನಾನು ರೀಡಿಫೈನ್ ಮಾಡಿದಾಗ ಏನ್ ಬರುತ್ತೆ ನೋಡಿ. ಸೊ ಎಕ್ಸ್ ಈ ಮೈನಸ್ ವೈ ಈ ಕಡೆ ಬಂದಾಗ ಈಕ್ವಲ್ ಟು 2. ಹೌದಾ? ಸೊ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? ವೈ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ, ಈಗ ವೈ ವ್ಯಾಲ್ಯೂ 0 ಮಾಡ್ತೀನಿ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಕ್ಸ್ ಈಕ್ವಲ್ ಟು 2y. ಎಕ್ಸ್ ಈಕ್ವಲ್ ಟು 2 ಇಂಟು ವೈ ವ್ಯಾಲ್ಯೂ 0 ತಗೊಂಡಿದೀವಿ. ಎಕ್ಸ್ ಇಸ್ ಆಲ್ಸೋ ಈಕ್ವಲ್ ಟು 0. ಇಲ್ಲಿನೂ 0 ಬಂತು. ಸೊ ಈಗ ಎಕ್ಸ್ ವ್ಯಾಲ್ಯೂ 1 ಹಾಕ್ತಾ ಇದೀವಿ ಈ ಇಕ್ವೇಶನ್. ಎಕ್ಸ್ ಈಕ್ವಲ್ ಟು 2, ಎಕ್ಸ್ ವ್ಯಾಲ್ಯೂ 1, 2y. ವೈ ಬೇಕಂತಂದ್ರೆ ಇದನ್ನ ಈ ಕಡೆ ತಗೊಂಡ್ಬರ್ತೀವಿ, 1/2. ವೈ ಈಕ್ವಲ್ ಟು 1/2 ಆರ್ 0. ಇಲ್ಲಿ 0. ಈಗ ವೈ ವ್ಯಾಲ್ಯೂ 1 ಹಾಕ್ತಿದ್ದೀವಿ. ಸೊ ಈ ಇಕ್ವೇಶನ್ ಅಲ್ಲಿ ಎಕ್ಸ್ ಈಕ್ವಲ್ ಟು 2 ಇಂಟು 1, ಎಕ್ಸ್ ಈಕ್ವಲ್ ಟು ಇಲ್ಲಿ 1 ಹಾಕಿದಾಗ ಇದು. ಕ್ಲಿಯರ್? ಸೊ ಅದೇ ತರ ಈ ಇಕ್ವೇಶನ್ ಅಲ್ಲಿ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಎಕ್ಸ್, ಇದು ಸೊ 0. ಈಗ ಎಕ್ಸ್ ವ್ಯಾಲ್ಯೂ 0 ಹಾಕ್ತಾ ಇದ್ದೀನಿ. ಸೊ ಈ ಇಕ್ವೇಶನ್ ನಾನು ರೀಡಿಫೈನ್ ಮಾಡ್ಕೊಂಡಾಗ ಎಕ್ಸ್ 3x ಪ್ಲಸ್ 4y ಈಕ್ವಲ್ ಟು ಈ ಮೈನಸ್ 20 ಈ ಕಡೆ ಬಂದಾಗ ಪ್ಲಸ್ 20. ಸೊ 3 ಇಂಟು 0 ಪ್ಲಸ್ 4y ಈಕ್ವಲ್ ಟು 20. ಸೊ ಇದಂತೂ 0 ಆಯ್ತು. 4y ಈಕ್ವಲ್ ಟು 20, y ಈಕ್ವಲ್ ಟು 20 ಅಪಾನ್ ಈ 4 ಈ ಕಡೆ ಬಂದಾಗ ಡಿವೈಡ್ ಬೈ 4 1 4 5 y ವ್ಯಾಲ್ಯೂ. ಕ್ಲಿಯರ್? ಸೊ ಇದೇ ಇಕ್ವೇಶನ್ ಅಲ್ಲಿ 3x ಪ್ಲಸ್ 4y ಈಕ್ವಲ್ ಟು 20. ಸೊ 3x y ವ್ಯಾಲ್ಯೂ 0 ಹಾಕ್ತಾ ಇದ್ದೀನಿ. 4 ಇಂಟು 0 ಈಕ್ವಲ್ ಟು 20. ಸೊ 3x ಈಕ್ವಲ್ ಟು 20, x ಈಕ್ವಲ್ ಟು 20 ಬೈ 3 1 3 6 6.66 ರೆಕರಿಂಗ್ ಇದೆ. 6.6ಗೆ ಇಡ್ತೀನಿ. ಸೊ ಈಗ ಎಕ್ಸ್ ವ್ಯಾಲ್ಯೂ 1 ಪ್ಲೇಸ್ ಮಾಡ್ತಾ ಇದ್ದೀನಿ. 3 ಇಂಟು 1 ಪ್ಲಸ್ 4y ಈಕ್ವಲ್ ಟು 20. ಸೊ 4y ಈಕ್ವಲ್ ಟು ಈ ಪ್ಲಸ್ 3 ಈ ಕಡೆ ಬಂದಾಗ 20 ಮೈನಸ್ 4y ಈಕ್ವಲ್ ಟು 17. y is equal to 17 by 4. ಡಿವೈಡ್ ಮಾಡಿದಾಗ 17 divided by 4 is 4 4s are 16. 1 ಉಳಿಯುತ್ತೆ.
4 2s 8, 2 ಉಳಿಯುತ್ತೆ 0, 4.25. Y ವ್ಯಾಲ್ಯೂ 4.25. ಕ್ಲಿಯರ್? ಸೊ y1 ಇದ್ದಾಗ, ಸೊ 3x ಪ್ಲಸ್ 4 ಇಂಟು 1. ಈಗ y ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಈ ಚಾರ್ಟ್ ಪ್ರಕಾರ ಈಕ್ವಲ್ ಟು 20. ಸೊ ಈ 4 ಈ ಕಡೆ ಬಂದಾಗ 3x ಈಕ್ವಲ್ ಟು 20 ಮೈನಸ್ 4, 3x equal to 20 minus 4 is 16. X equal to 16 by 3. So 5.3 5 is 15. 1 ಉಳಿಯುತ್ತೆ dot 0. 5, sorry, 3 3 is 9. 1 ಉಳಿಯುತ್ತೆ 5.33. So 5.3 ಗೆ ಲಾಕ್ ಮಾಡೋಣ. ಓಕೆ, ಸೊ ಇವಾಗ ಇದೇ ವ್ಯಾಲ್ಯೂಸ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿ ನೋಡೋಣ, ನಮಗೆ ಈಸಿಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ನಮಗೆ ಎರಡು ಲೀನಿಯರ್ ಇಕ್ವೇಶನ್ಸ್ ವ್ಯಾಲ್ಯೂಸ್ ತಗೊಂಡಿದ್ವಿ. ಸೊ ಜಸ್ಟ್ ಪ್ಲಾಟ್ ಮಾಡೋಣ. ಫಸ್ಟ್ ಲೈನ್ x minus 2y equal to 0 and ಇದು 3x plus 4y equal to 20. ಓಕೆ, ಸೊ ಫಸ್ಟ್ ಲೈನ್ x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂನು 0. ಸೊ ಇದು ನಮ್ದು ಒರಿಜಿನ್ ಗ್ರಾಫ್ ಶೀಟ್ 0 0. ಸೊ ನೆಕ್ಸ್ಟ್ ಇಲ್ಲೇ ಇದೆ y x 0 0. ಓಕೆ, ಸೊ x 1 ಇದ್ದಾಗ x ವ್ಯಾಲ್ಯೂ, ಇದು x ಆಕ್ಸಿಸ್ ನಮ್ದು ಅಬ್ಸಿಸ್, ಇದು ಕೋಆರ್ಡಿನೇಟ್. ಓಕೆ, y ಆಕ್ಸಿಸ್ ಪ್ಲಸ್ ಅಲ್ಲಿ. ಸೊ x 1 ಇದ್ದಾಗ y 0.5 ಇಲ್ಲಿ ಬರುತ್ತೆ. ಕ್ಲಿಯರ್? ಇದು ಇಲ್ಲಿಂದ 0 ಇಂದ ಇಲ್ಲಿವರೆಗೂ 1, ಇದರದ ಅರ್ಧ ಬೇಕಿತ್ತು 0.5. ಇಲ್ಲಿ ಇದು 1 ವ್ಯಾಲ್ಯೂ. ನೆಕ್ಸ್ಟ್ x 2 ಇದ್ದಾಗ y ವ್ಯಾಲ್ಯೂ 1, ಈ ಸ್ಟ್ರೇಟ್ ಲೈನ್ ಇಲ್ಲಿಗೆ. ಸೊ ಇದೇ ತರ ಕಂಟಿನ್ಯೂ ಆಗುತ್ತಾ, ಎವ್ರಿ ಇದಕ್ಕೆ ಹಾಫ್ ಕಂಟಿನ್ಯೂ ಆಗ್ತಾ ಹೋಗುತ್ತಾ. ಸೊ ಒಂದ್ ಸ್ಟ್ರೇಟ್ ಲೈನ್ ನಾವು ಮಾಡಿದಾಗ ಕ್ಲಿಯರ್? ಸೊ ಸೆಕೆಂಡ್ ಇಕ್ವೇಶನ್ x 0 ಇದ್ದಾಗ y 5, x 0 ಇಲ್ಲಿ ಈ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ y 0 ಇದ್ದಾಗ x 6.66 ಇಲ್ಲಿ ಲ್ಯಾಂಡ್ ಆಗುತ್ತೆ. ಓಕೆ, ಸೊ x 1 ಇದ್ದಾಗ ಇದು 4.25 ಇಲ್ಲಿ. ಸೊ ನೆಕ್ಸ್ಟ್ x 5.3 ಇದ್ದಾಗ y ವ್ಯಾಲ್ಯೂ 1. ಸೊ ಇಲ್ಲಿಂದ ಇಲ್ಲಿಗೆ ನಾವು ಸ್ಟ್ರೇಟ್ ಲೈನ್ ಮಾಡಿದಾಗ ಸೊ ಇದು ಎರಡು ಎಲ್ಲಿ ಕೂಡ್ತಾವಲ್ಲ, ಇಲ್ಲಿ ನೋಡಿ ಈ ಲೈನ್, ಈ ಡಾಟೆಡ್ ಲೈನ್ ತಗೊಂಡ್ ಬರ್ತಾ ಇದೀವ, ಇದು ಇದೇ ನಮ್ದು ಆನ್ಸರ್. x ಆಕ್ಸಿಸ್ 4, y ವ್ಯಾಲ್ಯೂ ಇಷ್ಟು, ಇದು x, ಇದು 1. ಕ್ಲಿಯರ್? ಸೊ ಇದು ಗ್ರಾಫ್ ಪ್ಲಾಟಿಂಗ್. ಜಸ್ಟ್ ಒಂದ್ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಇದೇ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮತ್ತೆ ಎಲಿಮಿನೇಷನ್ ಎರಡರಲ್ಲಿನೂ ನಾನು ತೋರಿಸ್ತೀನಿ. ಥ್ಯಾಂಕ್ ಯು.